ಹಲೋ ಸ್ಟೂಡೆಂಟ್ಸ್, ಇವತ್ತು ನಾವು ಚಾಪ್ಟರ್ 5 ಸಾರ್ಟಿಂಗ್ ಅದ್ರ ಮೇಲೆ ಕ್ವಶನ್ಸನ್ನು ನೋಡುವ. MCQ ಕ್ವಶನ್ಸು, 2 ಮಾರ್ಕ್ಸ್, ಆ ಕ್ವಶನ್ಸ್ ಎಲ್ಲ ಹೇಗಿರ್ಬೋದು ಅಂದಾಜು. ಓಕೆ, ಅದನ್ನು ಇವತ್ತು ನೋಡುವ. ಸೊ ಫಸ್ಟ್ MCQ, ವಿಚ್ ಆಫ್ ದ ಫಾಲೋವಿಂಗ್ ಸಾರ್ಟಿಂಗ್ ಅಲ್ಗೋರಿದಮ್ಸ್ ರಿಪೀಟೆಡ್ಲಿ ಕಂಪೇರ್ಸ್ adjacent elements and swaps them if they are in the wrong order? Which of the following sorting algorithm repeatedly compares adjacent element ಅಂದ್ರೆ ಫಸ್ಟ್ ಎಲಿಮೆಂಟ್ ಸಂಗಡ ಸೆಕೆಂಡ್ ವಿತ್ ಥರ್ಡ್, ಆ ಟೈಪಲ್ಲಿ ಕೇಳಿದ್ದಿದೆ. ಆಮೇಲೆ ಸ್ವ್ಯಾಪ್ ದೆಮ್ ಇಫ್ ದೇ ಆರ್ ಇನ್ ದ ರಾಂಗ್ ಆರ್ಡರ್. ಸೊ ಬಬಲ್ ಸಾರ್ಟ್, ಸೆಲೆಕ್ಷನ್ ಸಾರ್ಟ್, ಇನ್ಸರ್ಷನ್ ಸಾರ್ಟ್, ಮರ್ಜ್ ಸಾರ್ಟ್ ಅಂತ ಕೊಟ್ಟಿದ್ದಿದೆ. ಆನ್ಸರ್ ಇಸ್ ಬಬಲ್ ಸಾರ್ಟ್. In selection sort, the minimum element is found and placed at the dash position. In selection sort, the minimum element is found and placed at the dash position. Minimum element ಎಲ್ಲಿರ್ತದೆ? ಬಿಗಿನಿಂಗ್ ಅಲ್ಲ, ಎಂಡ್ ಅಲ್ಲ, ಮಿಡಲ್ ಅಲ್ಲಿ ಅಥವಾ ರ್ಯಾಂಡಮ್ ಅಲ್ಲಿ. ಸೊ ಬಿಗಿನಿಂಗ್ ಅಲ್ಲಿ ಇರ್ತದೆ. ಇನ್ಸರ್ಷನ್ ಸಾರ್ಟ್ ವರ್ಕ್ ಸಿಮಿಲರ್ ಟು ಸಾರ್ಟಿಂಗ್. ಪ್ಲೇಯಿಂಗ್ ಕಾರ್ಡ್ಸ್ ಇನ್ ಹ್ಯಾಂಡ್, ಬುಕ್ಸ್ ಇನ್ ಶೆಲ್ಫ್, ಸ್ಟೂಡೆಂಟ್ಸ್ ಇನ್ ಎ ಲೈನ್ ಅಂಡ್ ನನ್ ಆಫ್ ದಿಸ್. ಇದರಲ್ಲಿ ಎ ಪ್ಲೇಯಿಂಗ್ ಕಾರ್ಡ್ಸ್ ಇನ್ ಹ್ಯಾಂಡ್ ಇನ್ಸರ್ಷನ್ ಸಾರ್ಟ್ ಅಂತ ಹೇಳೋದು. ಮಧ್ಯದಲ್ಲಿ ನಾವು ಇನ್ಸರ್ಟ್ ಮಾಡ್ತೇವೆ ಅಂತ ಹೇಳ್ತೇವೆ. ಅದಕ್ಕಾಗಿ ಪ್ಲೇಯಿಂಗ್ ಕಾರ್ಡ್ ಟೈಪಲ್ಲೇ ಇದು ವರ್ಕ್ ಆಗ್ತದೆ ಅಂತ ಹೇಳ್ತೇವೆ. ಪ್ಲೇಯಿಂಗ್ ಕಾರ್ಡ್ ಅನ್ನು ನಾವು ಹೇಗೆ ಅರೇಂಜ್ ಮಾಡ್ತೇವೆ ಅದೇ ಮೆಥಡ್ ಅಲ್ಲಿ ಇನ್ಸರ್ಷನ್ ಸಾರ್ಟ್ ವರ್ಕ್ ಆಗ್ತದೆ ಅಂತ ಹೇಳೋ ಪ್ರಾಕ್ಟೀಸ್ ಇದೆ. ದ ಬೆಸ್ಟ್ ಕೇಸ್ ಟೈಮ್ ಕಾಂಪ್ಲೆಕ್ಸಿಟಿ ಆಫ್ ಬಬಲ್ ಸಾರ್ಟ್ ಇಸ್ O of n, O of n square, O of log n, O of 1. That is O of n, order of n. The best case time complexity of bubble sort. ಅಂದ್ರೆ n ನಂಬರ್ ಆಫ್ ಎಲಿಮೆಂಟ್ಸ್ ಇದ್ರೆ n ಟೈಪ್ ಆಫ್ ಇಟ್ರೇಷನ್ ತೆಗೆದುಕೊಳ್ತದೆ ಅಂತ ಅರ್ಥ. 10 ಎಲಿಮೆಂಟ್ ಇದ್ರೆ 10 ಇಟ್ರೇಷನ್, ಅದು ಬೆಸ್ಟ್ ಕೇಸ್ ಟೈಮ್ ಕಾಂಪ್ಲೆಕ್ಸಿಟಿ ಅಂತ ಹೇಳ್ತೇವೆ. ವಿಚ್ ಸಾರ್ಟಿಂಗ್ ಅಲ್ಗೋರಿದಮ್ ಈಸ್ ಇನ್ ಪ್ಲೇಸ್ ಡಸ್ ನಾಟ್ ರಿಕ್ವೈರ್ ಎಕ್ಸ್ಟ್ರಾ ಮೆಮರಿ? ಮರ್ಜ್ ಸಾರ್ಟ್, ಕ್ವಿಕ್ ಸಾರ್ಟ್, ಇನ್ಸರ್ಷನ್ ಸಾರ್ಟ್, ನನ್. ದಟ್ ಈಸ್ ಇನ್ಸರ್ಷನ್ ಸಾರ್ಟ್. ಡಸ್ ನಾಟ್ ರಿಕ್ವೈರ್ ಎಕ್ಸ್ಟ್ರಾ ಮೆಮರಿ, ಅದಕ್ಕೆ ಬೇಡ, ಇನ್ಸರ್ಷನ್ ಸಾರ್ಟ್ ಅಂತ ಹೇಳ್ತೇವೆ. ಯಾಕೆಂದ್ರೆ ನಾವು ಜಸ್ಟ್ ಮೂವ್ಮೆಂಟ್ ಮಾಡಿ ಆ ಪ್ಲೇಸಲ್ಲೇ ಮೂವ್ ಮಾಡ್ತೇವೆ, ಎಕ್ಸ್ಟ್ರಾ ಮತ್ತು ವೇರಿಯೇಬಲ್ ಎಲ್ಲ ತೆಗೆದುಕೊಳ್ಳೋದಿಲ್ಲ. ದೆನ್ ಇನ್ ಸೆಲೆಕ್ಷನ್ ಸಾರ್ಟ್ ದ ಟೋಟಲ್ ನಂಬರ್ ಆಫ್ ಕಂಪ್ಯಾರಿಸನ್ ಫಾರ್ n ಎಲಿಮೆಂಟ್ ಇಸ್ n ಸ್ಕ್ವೇರ್, n ಇಂಟು n ಮೈನಸ್ 1 ಡಿವೈಡೆಡ್ ಬೈ 2, n log n, n. ಆನ್ಸರ್ ಇಸ್ ಬಿ, n ಇಂಟು n ಮೈನಸ್ 1 ಡಿವೈಡೆಡ್ ಬೈ 2. 10 ಎಲಿಮೆಂಟ್ ಇದ್ರೆ 10, 10 ಮೈನಸ್ 1 ಅಂದರೆ 10 ಇಂಟು 9 90 ಆಯಿತು, ಡಿವೈಡೆಡ್ ಬೈ 2 45. ಅಂದರೆ 45 ಇಟ್ರೇಷನ್ ತೆಗೆದುಕೊಳ್ತದೆ ಅಂತ ಆಯಿತು ಸೆಲೆಕ್ಷನ್ ಸಾರ್ಟ್ ಆ ಟೈಪಲ್ಲಿ 10 ಎಲಿಮೆಂಟ್ ಇದ್ರೆ. ಸೊ n ಇಂಟು n ಮೈನಸ್ 1 ಡಿವೈಡೆಡ್ ಬೈ 2. The process of arranging elements in ascending or descending order is called searching, sorting, merging, swapping. So that is simple sorting. In bubble sort, after the first place, the dash element is placed at its correct position. So the largest element. ನಾವಿಲ್ಲಿ ನೋಡಿದ್ವಿ ಬಬಲ್ ಸಾರ್ಟ್ ಅಲ್ಲಿ ಲಾಸ್ಟಿಗೆ ಹೋಗಿ ಕೂತ್ಕೊಳ್ತದೆ, ಅಂದ್ರೆ ಲಾರ್ಜೆಸ್ಟ್ ಎಲಿಮೆಂಟ್ ಲಾಸ್ಟಿಗೆ ಇರ್ತದೆ ಅಂತ ಆಯ್ತು. ಮತ್ತೆ ಸೆಲೆಕ್ಷನ್ ಸಾರ್ಟ್ ಅಲ್ಲಿ ಮಿನಿಮಮ್ ಎಲಿಮೆಂಟ್ ಬಿಗಿನಿಂಗ್ ಅಲ್ಲಿ ಇರ್ತದೆ. ನೆಕ್ಸ್ಟ್, ದ ಟೈಮ್ ಕಾಂಪ್ಲೆಕ್ಸಿಟಿ ಆಫ್ ಇನ್ಸರ್ಷನ್ ಸಾರ್ಟ್ ಇನ್ ದ ವರ್ಸ್ಟ್ ಕೇಸ್ ಈಸ್ O of n, O of n log n, O n square, O log n. That is O of n square ಅಂತೇವೆ. The time complexity of insertion sort in the worst case. Worst case ಅಂತ ಹೇಳಿದ್ರೆ O of n square ಅಂತ, ಆರ್ಡರ್ ಆಫ್ n square ಅಂದ್ರೆ n ಇಂಟು n, 10 ಎಲಿಮೆಂಟ್ ಇದ್ರೆ 100 ಇಟ್ರೇಷನ್ ಬೇಕು ಅಂತ ಅರ್ಥ. Time complexity refers to dash, time taken by the system clock, amount of time taken by an algorithm to execute, time to write code, and none. That is amount of time taken by an algorithm to execute. ಅದನ್ನೇ ನಾವು ಟೈಮ್ ಕಾಂಪ್ಲೆಕ್ಸಿಟಿ ಅಂತ ಹೇಳ್ತೇವೆ. In selection sort, the smallest element is selected in each path and placed in its correct position. B, in selection sort, the nth element is the last element and it is already in place. ನೋಡ್ರಿ, ಸೊ ಇದರಲ್ಲಿ ನಿಮಗೆ ಎರಡು ಇದನ್ನು ಕೊಟ್ಟಿದ್ದಿದೆ, ಎ ಮತ್ತೆ ಬಿ. ಯಾವ್ದು ಟ್ರೂ, ಯಾವ್ದು ಫಾಲ್ಸ್, ಅಥವಾ ಯಾವ್ದು ಎರಡು ಟ್ರೂ ಆಗ್ತದೆ ಹೇಗೆ ಕೇಳಿದ್ದಿದೆ. ಇನ್ ಸೆಲೆಕ್ಷನ್ ಸಾರ್ಟ್ ದ ಸ್ಮಾಲೆಸ್ಟ್ ಎಲಿಮೆಂಟ್ ಇಸ್ ಸೆಲೆಕ್ಟೆಡ್ ಇನ್ ಈಚ್ ಪಾತ್ ಅಂಡ್ ಪ್ಲೇಸ್ಡ್ ಇನ್ ಇಟ್ಸ್ ಕರೆಕ್ಟ್ ಪೊಸಿಷನ್. ದಟ್ ಇಸ್ ಕರೆಕ್ಟ್. ಹಾಗೆಯ nth ಎಲಿಮೆಂಟ್ ಲಾಸ್ಟಿಗೆ ಹೋಗಿ ಕೂತ್ಕೊಳ್ತದೆ ಅಂತ ಹೇಳೋದು ಕರೆಕ್ಟ್. ಅದಕ್ಕಾಗಿ ಎ ಅಂಡ್ ಬಿ ಆರ್ ಟ್ರೂ. ಇಷ್ಟು ಕ್ವಶನ್ಸ್ ಅನ್ನ, ಅಂದ್ರೆ 11 ಕ್ವಶನ್ಸ್ ಅನ್ನು ನಾವು MCQ ಟೈಪಲ್ಲಿ ನೋಡಿದ್ವಿ. ನೆಕ್ಸ್ಟ್ 2 ಮಾರ್ಕ್ಸ್ ಕ್ವಶನ್ಸ್. ಡಿಫೈನ್ ಸಾರ್ಟಿಂಗ್. Sorting is the process of arranging the data elements in a specific order
ಇವನ್ ಹೀಗೂ ಹೇಳ್ಬೋದು, ಸಾರ್ಟಿಂಗ್ ಇಸ್ ದಿ ಪ್ರೊಸೆಸ್ ಆಫ್ ಅರೇಂಜಿಂಗ್ ಎಲಿಮೆಂಟ್ಸ್ ಇನ್ ಅಸೆಂಡಿಂಗ್ ಆರ್ ಇನ್ ಡಿಸೆಂಡಿಂಗ್ ಆರ್ಡರ್ ಬೇಸ್ಡ್ ಆನ್ ದ ಕೀ ಫೀಲ್ಡ್ ಅಂತ ಹೇಳ್ತೇವೆ. ದಟ್ ಈಸ್ ಸಾರ್ಟಿಂಗ್. ಲೀಸ್ಟ್ ಎನಿ ಟು ಸಾರ್ಟಿಂಗ್ ಟೆಕ್ನಿಕ್ಸ್, ಬಬಲ್ ಸಾರ್ಟ್, ಸೆಲೆಕ್ಷನ್ ಸಾರ್ಟ್, ಇನ್ಸರ್ಷನ್ ಸಾರ್ಟ್, ನಿಮ್ಗಿರುವುದೇ 3 ಸಾರ್ಟಿಂಗು. ಯಾವುದೇ ಎರಡನ್ನ ಬರೆದ್ರೆ ಆಯ್ತು. Write the best case and worst case time complexity of bubble sort. So best case is O of n and the worst case is O of n square. Best case is O of n ಅಂತ ಹೇಳ್ತೇವೆ, order of n, and the worst case is O of n square ಅಂತ ಹೇಳಿದ್ರೆ n ಎಲಿಮೆಂಟ್ಸ್ ಇದ್ರೆ n ಇಂಟು n ಇಟ್ರೇಷನ್ ತೆಗೆದುಕೊಳ್ತೆ ಅಂದ್ರೆ ಅದು ವರ್ಸ್ಟ್ ಕೇಸ್ ಅಂತ ಹೇಳ್ತೇವೆ. O of n ಎನ್ನೇ ನಂಬರ್ ಆಫ್ ಎಲಿಮೆಂಟ್ಸ್ ಇದ್ರೆ n ಇಟ್ರೇಷನ್ ತಗೊಳ್ತೆ ಅಂದ್ರೆ ಅದನ್ನ ಬೆಸ್ಟ್ ಕೇಸ್ ಅಂತ ಹೇಳ್ತೇವೆ. ನೆಕ್ಸ್ಟ್, what is the main difference between selection sort and bubble sort? Selection sort finds the smallest element and places it in its correct position. Bubble sort repeatedly swaps adjacent element if they are in the wrong order. ಇದನ್ನು ಮೇನ್ ಆಗಿ ಸೆಲೆಕ್ಷನ್ ಸಾರ್ಟ್ ಅಲ್ಲಿ ಮತ್ತೆ ಬಬಲ್ ಸಾರ್ಟ್ ಅಲ್ಲಿ ಇರುವಂತ ಡಿಫ್ರೆನ್ಸ್. ಸ್ಮಾಲೆಸ್ಟ್ ಎಲಿಮೆಂಟ್ ಏನಾಗ್ತದೆ, ಕರೆಕ್ಟ್ ಪೊಸಿಷನಿಗೆ ಒಯ್ಲಿಕ್ಕೆ ನೋಡ್ತದೆ ಸೆಲೆಕ್ಷನ್ ಸಾರ್ಟ್, ಅಂದ್ರೆ ಮೇಲ್ಗಡೆ ಮೂವ್ ಆಗ್ತಾ ಹೋಗ್ತದೆ ಅಂತ ಆಯ್ತು ಸಣ್ಣದಿದ್ರೆ. ಹಾಗೆ ಬಬಲ್ ಸಾರ್ಟ್ ಅಲ್ಲಿ ಏನ್ ಮಾಡ್ತದೆ, ಅಡ್ಜಸೆಂಟ್ ಎಲಿಮೆಂಟ್ಸ್ ಅನ್ನ ಸ್ವಾಪಿಂಗ್ ಅಂದ್ರೆ ಎಕ್ಸ್ಚೇಂಜ್ ಮಾಡ್ತಾ ಹೋಗ್ತದೆ. ಮತ್ತೆ ರಾಂಗ್ ಆರ್ಡರ್ ಇದ್ರೆ, ಕರೆಕ್ಟ್ ಆರ್ಡರ್ ಇದ್ರೆ ಬಿಟ್ಬಿಡ್ತದೆ, ರಾಂಗ್ ಆರ್ಡರ್ ಇದ್ರೆ ಎಕ್ಸ್ಚೇಂಜ್ ಮಾಡ್ತದೆ, ಸ್ವಾಪ್ ಮಾಡ್ತದೆ, ಮತ್ತೆ ಮೂವ್ ಮಾಡ್ತಾ ಹೋಗ್ತದೆ ಅನ್ನೋ ಅರ್ಥ. ವಾಟ್ ಈಸ್ ಮೀನ್ಡ್ ಬೈ ಟೈಮ್ ಕಾಂಪ್ಲೆಕ್ಸಿಟಿ? ಟೈಮ್ ಕಾಂಪ್ಲೆಕ್ಸಿಟಿ ಇಸ್ ಎ ಮೆಜರ್ ಆಫ್ ದ ಅಮೌಂಟ್ ಆಫ್ ಟೈಮ್ an algorithm takes to complete as a function of input size. ಟೈಮ್ ಕಾಂಪ್ಲೆಕ್ಸಿಟಿ ಅದನ್ನು ಹ್ಯಾಕ್ ಕಂಡುಹಿಡಿತೇವೆ ಅಂದ್ರೆ ಎಷ್ಟು ಇಟರೇಷನ್ಸ್ ಅನ್ನ ಅಥವಾ ಎಷ್ಟು ಸೀಕ್ವೆನ್ಸ್ ಅನ್ನ ಪ್ರೋಗ್ರಾಮ್ ತೆಗೆದುಕೊಳ್ತದೆ ಅದ್ರ ಮೇಲೆ ನಾವು ಟೈಮ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೇವೆ. ಅದನ್ನ ಕ್ಯಾಲ್ಕುಲೇಟ್ ಮಾಡೋ ಮೆಥಡಿಗೆ ನಾವೇನಂತೇವೆ, ಟೈಮ್ ಕಾಂಪ್ಲೆಕ್ಸಿಟಿ ಅಂತ ಹೇಳ್ತೇವೆ. ಲೂಪ್ ಇದ್ರೆ ಲೂಪ್ ಎಷ್ಟು ಸಲ ರಿಪೀಟ್ ಆಗ್ತದೆ, ಒಂದೊಂದೇ ಸ್ಟೇಟ್ಮೆಂಟ್ ಇದ್ರೆ ಆ ಒಂದು ಸ್ಟೇಟ್ಮೆಂಟ್ ಅನ್ನು ಒಂದು ಅಂತ ತೆಗೆದುಕೊಳ್ತೇವೆ. ಈ ಟೈಪಲ್ಲಿ ಟೈಮ್ ಕಾಂಪ್ಲೆಕ್ಸಿಟಿಯನ್ನ ಕಂಡುಹಿಡಿತೇವೆ. ನೆಕ್ಸ್ಟ್ 3 marks ಕ್ವೆಶ್ಚನ್. ರೈಟ್ ದ ಸ್ಟೆಪ್ಸ್ ಆಫ್ ದ ಬಬಲ್ ಸಾರ್ಟ್ ಅಲ್ಗೋರಿದಮ್. ಕಂಪೇರ್ ಅಡ್ಜಸೆಂಟ್ ಎಲಿಮೆಂಟ್ಸ್, ಫಸ್ಟ್ ಎಲಿಮೆಂಟ್ ಸೆಕೆಂಡ್ ಎಲಿಮೆಂಟ್ ಅನ್ನು ಕಂಪೇರ್ ಮಾಡು. ಸ್ವ್ಯಾಪ್ ಇಫ್ ದೇ ಆರ್ ಇನ್ ದ ರಾಂಗ್ ಆರ್ಡರ್. ಫಸ್ಟ್ ಎಲಿಮೆಂಟ್ ಸಣ್ಣದಿಲ್ಲ ದೊಡ್ಡದಿದೆ, ಸೆಕೆಂಡ್ ಎಲಿಮೆಂಟ್ ಸಣ್ಣದಿದೆ, ಸೆಕೆಂಡ್ ಎಲಿಮೆಂಟ್ ಅನ್ನು ಫಸ್ಟಿಗೆ ತಗೊಂಬ, ಫಸ್ಟ್ ಎಲಿಮೆಂಟ್ ಅನ್ನು ಸೆಕೆಂಡ್ ಪೊಸಿಷನ್ಗೆ ತಗೊಂಬ, ಅಂದ್ರೆ ಅಸೆಂಡಿಂಗ್ ಆರ್ಡರ್ ಇದ್ರೆ. ರಿಪೀಟ್ ದ ಪ್ರೋಸೆಸ್ ಫಾರ್ ಆಲ್ ಎಲಿಮೆಂಟ್. ರಿಪೀಟ್ ದ ಸೇಮ್ ಪ್ರೋಸೆಸ್ ಫಾರ್ ಆಲ್ ದ ಎಲಿಮೆಂಟ್ಸ್. ಓಕೆ, ದೆನ್ ಆಫ್ಟರ್ ಈಚ್ ಪಾಸ್ ದ ಲಾರ್ಜೆಸ್ಟ್ ಎಲಿಮೆಂಟ್ ಮೂವ್ಸ್ ಟು ದ ಎಂಡ್. ಪ್ರತಿಯೊಂದು ಪಾಸ್ ಅಲ್ಲೂ ಪಾಸ್ 1 ಅಲ್ಲಿ ಲಾರ್ಜೆಸ್ಟ್ ಯಾವ್ದು ಎಲಿಮೆಂಟ್ ಇದೆ ಅದು ಎಂಡಿಗೆ ಹೋಗಿ ಕೂತ್ಕೊಳ್ತದೆ. ಹಾಗೆ ಸೆಕೆಂಡ್ ಪಾಸ್ ಅಲ್ಲಿ ಸೆಕೆಂಡ್ ಲಾರ್ಜೆಸ್ಟ್ ಹೋಗಿ ಸೆಕೆಂಡ್ ಪೊಸಿಷನ್ ಅಲ್ಲಿ ಕೂತ್ಕೊಳ್ತದೆ. ಹಾಗೆ ಥರ್ಡ್ ಪಾಸ್ ಅಲ್ಲಿ ಥರ್ಡ್ ಲಾರ್ಜೆಸ್ಟ್ ಹೋಗಿ ಥರ್ಡ್ ಲಾಸ್ಟ್ ಇಂದ ಥರ್ಡ್ ಪ್ಲೇಸಿಗೆ ಬಂದು ಕೂತ್ಕೊಳ್ತದೆ. ಆ ಟೈಪಲ್ಲಿ ಕಂಟಿನ್ಯೂ ಅಂಟಿಲ್ ನೋ ಸ್ವ್ಯಾಪ್ಸ್ ಆರ್ ರಿಕ್ವೈರ್ಡ್. ಎಲ್ಲಿ ತನಕ ಸ್ವ್ಯಾಪ್ಸ್ ಬೇಡ ಅಂದ್ರೆ ಎಕ್ಸ್ಚೇಂಜ್ ಬೇಡ, ನೋ ನೆಸೆಸಿಟಿ ಆಫ್ ಎಕ್ಸ್ಚೇಂಜ್ ಅಂದ್ರೆ ಅದನ್ನ ಸ್ಟಾಪ್ ಮಾಡು. ದಟ್ ಈಸ್ ದಿ ಬಬಲ್ ಸಾರ್ಟ್ ಅಲ್ಗೋರಿದಮ್. ಕ್ವೆಶ್ಚನ್ 2. ರೈಟ್ ಅನ್ ಅಲ್ಗೋರಿದಮ್ ಫಾರ್ ಸೆಲೆಕ್ಷನ್ ಸಾರ್ಟ್. ಸೆಲೆಕ್ಷನ್ ಸಾರ್ಟಿಗೆ ಅಲ್ಗೋರಿದಮ್ ಅನ್ನು ಬರೀರಿ ಅಂತ ಹೇಳಿದ್ದಿದೆ. ಸೊ ಫಸ್ಟ್ ಏನ್ ಮಾಡ್ತೇವೆ, i is equal to 0 to n minus 2 ಅಂದ್ರೆ 0ದಿಂದ n-2 ತನಕ ಮೂವ್ ಮಾಡು. ಫೈಂಡ್ ದ ಇಂಡೆಕ್ಸ್ ಆಫ್ ಸ್ಮಾಲೆಸ್ಟ್ ಎಲಿಮೆಂಟ್ ಇನ್ ಅನ್ಸಾರ್ಟೆಡ್ ಪಾರ್ಟ್. ನೋಡ್ರಿ, ಅನ್ಸಾರ್ಟೆಡ್ ಅಲ್ಲಿ ಇರುವಂತ ಇಂಡೆಕ್ಸ್ ಅನ್ನ ಫೈಂಡ್ ಔಟ್ ಮಾಡು. ನಾವಂದ್ರೆ ಒಂದು ಸಾರ್ಟೆಡ್ ಅಂತ ಹೇಳಿ ತೆಗೆದುಕೊಳ್ತೇವೆ, ಸೆಕೆಂಡ್ ಪಾರ್ಟ್ ಅನ್ನ ಅನ್ಸಾರ್ಟೆಡ್ ಅಂತ ತೆಗೆದುಕೊಳ್ತೇವೆ. ನಿಮ್ಗೆ ಅದ್ರ ಬಗ್ಗೆ ಕನ್ಫ್ಯೂಷನ್ ಇದ್ರೆ ಹಿಂದ್ಗಡೆ ಹೋಗಿ ನೆಕ್ಸ್ಟ್ ಪ್ರೀವಿಯಸ್ ವಿಡಿಯೋಸ್ ಅನ್ನ ನೋಡ್ಕೊಳ್ರಿ, ಅದ್ರ ಬಗ್ಗೆ ಕರೆಕ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಿದೆ. ಸ್ವ್ಯಾಪ್ ದ ಸ್ಮಾಲೆಸ್ಟ್ ಎಲಿಮೆಂಟ್ ವಿತ್ ಎಲಿಮೆಂಟ್ ಎಟ್ ಪೊಸಿಷನ್ ಐ. ರಿಪೀಟ್ ಅಂಟಿಲ್ ಅರೇ ಇಸ್ ಸಾರ್ಟೆಡ್. ಓಕೆ, ಸಿಂಪಲ್ ಆಗಿ ಇದನ್ನು ಹೇಳಿದ್ದಿದೆ. ಕ್ವೆಶ್ಚನ್ 3. ಕಂಪೇರ್ ದ ಬೆಸ್ಟ್ ಕೇಸ್, ಎವರೇಜ್ ಕೇಸ್ ಅಂಡ್ ವರ್ಸ್ಟ್ ಕೇಸ್ ಕಾಂಪ್ಲೆಕ್ಸಿಟೀಸ್ ಆಫ್ ಬಬಲ್, ಸೆಲೆಕ್ಷನ್ ಅಂಡ್ ಇನ್ಸರ್ಷನ್ ಸಾರ್ಟ್. ನೋಡ್ರಿ, ಬಬಲ್ ಸಾರ್ಟ್ ಅಲ್ಲಿ ಬೆಸ್ಟ್ ಕೇಸ್ ಏನು, O of n. ಎವರೇಜ್ ಕೇಸ್ O of n ಸ್ಕ್ವೇರ್. ವರ್ಸ್ಟ್ ಕೇಸ್ O of n ಸ್ಕ್ವೇರ್. ಮತ್ತೆ ಸೆಲೆಕ್ಷನ್ ಸಾರ್ಟ್ ಅಲ್ಲಿ ಎಲ್ಲದೂ O of n ಸ್ಕ್ವೇರ್. ದಟ್ ಮೀನ್ಸ್ ಸೆಲೆಕ್ಷನ್ ಸಾರ್ಟ್ ಎಲ್ಲ ಇದರಲ್ಲೂ ಸೇಮ್ ರೀತಿಯಲ್ಲಿ ವರ್ಕ್ ಆಗ್ತದೆ. ಇನ್ಸರ್ಷನ್ ಸಾರ್ಟ್ ಬೆಸ್ಟ್ ಕೇಸ್ O of n, ಬಬಲ್ ಸಾರ್ಟ್ ಹಾಗೆಯಾ. ಮತ್ತೆ ಎವರೇಜ್ ಕೇಸ್ ವರ್ಸ್ಟ್ ಕೇಸ್ O of n ಸ್ಕ್ವೇರ್. ಅಂದ್ರೆ ಕಂಪೇರ್ ಮಾಡಿದಾಗ ನೆನಪಿರ್ಲಿ, ಬಬಲ್ ಸಾರ್ಟ್ ಮತ್ತೆ ಇನ್ಸರ್ಷನ್ ಸಾರ್ಟ್ ಅನ್ನ ನೀವು ಬೆಸ್ಟ್ ಕೇಸಲ್ಲಿ O of n ಇಟ್ಬಿಟ್ರೆ ಆಯ್ತು, ಬಾಕಿದೆಲ್ಲ O of n ಸ್ಕ್ವೇರ್. ಆ ಟೈಪಲ್ಲಿ ನೀವು ನೆನ್ಪಿಟ್ಕೊಳ್ಬಹುದು. ನೆಕ್ಸ್ಟ್ 5 marks ಕ್ವೆಶ್ಚನ್. ಎಕ್ಸ್ಪ್ಲೇನ್ ದ ವರ್ಕಿಂಗ್ ಆಫ್ ಬಬಲ್ ಸಾರ್ಟ್ ವಿತ್ ಎನ್ ಎಕ್ಸಾಂಪಲ್.
ಬಬಲ್ ಸಾರ್ಟ್ ಹೇಗೆ ವರ್ಕ್ ಆಗ್ತದೆ ಅಂತ ಹೇಳೋದನ್ನು ತೋರಿಸ್ರಿ ಅಂತ ಹೇಳಿದ್ದಿದೆ. ಸಾರ್ಟ್ 7452 ಯೂಸಿಂಗ್ ಬಬಲ್ ಸಾರ್ಟ್. ಪಾಸ್ 1 ಅಲ್ಲಿ ಏನಾಗ್ತದೆ, ಫಸ್ಟ್ ಇಟ್ ವಿಲ್ ಚೆಕ್ 7 and 4. ಈಗ 7 ಅಂತ ಹೇಳೋದು ಈ ಸೈಡ್ ಬರಬೇಕು, 4 ಅನ್ನೋದು ಈ ಸೈಡ್ ಬರಬೇಕು. ಅದಕ್ಕಾಗಿ ಏನಾಯ್ತು, ಅವಾಗ ಸ್ವ್ಯಾಪ್ ಆಗಬೇಕು. ಯಾಕೆಂದ್ರೆ 4 ಈ ಪೊಸಿಷನ್ಗೆ ಬರಬೇಕು, 7 ಈ ಪೊಸಿಷನ್ ಬರಬೇಕು. ಅಂದ್ರೆ ಸ್ವ್ಯಾಪ್ ಅಂತ ಬರೆದು ಏನ್ ರಿಸಲ್ಟ್ ಬರ್ತದೆ, 4752. ಹಾಗೆಯೇ 7 ಮತ್ತೆ 5 ಅನ್ನ ಕಂಪೇರ್ ಮಾಡ್ಬೇಕೀಗ. ಯಾಕೆಂದ್ರೆ 4 ಪೊಸಿಷನ್ಗೆ ಹೋಯ್ತು, ಅಂದ್ರೆ 7 ಮತ್ತು 5 ಬಂತು ಅಂತ ಆಯ್ತು. ಈಗ 7 ಮತ್ತು 5 ಅನ್ನ ಕಂಪೇರ್ ಮಾಡಬೇಕು. ನಾವು ದ 5 ಹ್ಯಾಸ್ ಟು ಬಿ ಎಕ್ಸ್ಚೇಂಜ್ಡ್ ವಿತ್ ದ 7. ಅದಕ್ಕಾಗಿ 4572 ಆಯ್ತು. ಈಗ 4572. ಓಕೆ, ಅಂದ್ರೆ ಈಗ ನೆಕ್ಸ್ಟ್ ಮತ್ತೆ 7 ಮತ್ತು 2 ಅನ್ನ ಕಂಪೇರ್ ಮಾಡಬೇಕು. ಅಗೇನ್ ಇಟ್ ಹ್ಯಾಸ್ ಟು ಬಿ ಸ್ವ್ಯಾಪ್. ಅವಾಗ ಸ್ವ್ಯಾಪ್ ಮಾಡಿದ್ವಿ 4527. ಅಂದ್ರೆ ಫಸ್ಟ್ ಇಟ್ರೇಷನ್ ಅಲ್ಲಿ ಏನಾಯ್ತು, ಫಸ್ಟ್ ಪಾಸ್ ಅಲ್ಲಿ ಲಾರ್ಜೆಸ್ಟ್ ಎಲಿಮೆಂಟ್ ಬಂದು ಲಾಸ್ಟಿಗೆ ಕುತ್ಕೊಳ್ತು. ಓಕೆ, ಈ ಕಾನ್ಸೆಪ್ಟ್ ಅಲ್ಲಿ ನೀವು ಬರಿಬೇಕು. 5 ಮಾರ್ಕ್ಸಿಗೆ ಗ್ಯಾರಂಟಿಯಾಗಿ ಇಂಥದ್ದೆಲ್ಲ ಕೇಳ್ತಾರೆ. ಅದಕ್ಕಾಗಿ ಕರೆಕ್ಟ್ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಈಸಿಯಾಗಿ ಬರಿಬಹುದು. ಏನೂ ಇಲ್ಲ ಇದರಲ್ಲಿ. ಸಿಂಪಲ್ ಮೆಥಡ್ ಒಂದು ಕರೆಕ್ಟಾಗಿ ನೆನ್ಪಿಟ್ಕೊಂಡ್ರೆ ಈಸಿಯಾಗಿ ಬರಿಬಹುದು. ನಿಮ್ಗೆ ಹೆಚ್ಚಾಗಿ ಪ್ರೋಗ್ರಾಮ್ಸ್ ಎಲ್ಲ ಕೇಳೋದಿಲ್ಲ ಥಿಯರಿಲಿ, ಇಂಥ ಅಲ್ಗೋರಿದಮ್ಸ್ ಅನ್ನ ಮಾಡೋ ಮೆಥಡ್ಸ್ ಅನ್ನೆಲ್ಲ ಕೇಳ್ತಾರೆ. ಎಕ್ಸ್ಪ್ಲೇನ್ ದ ವರ್ಕಿಂಗ್ ಆಫ್ ಬಬಲ್ ಸಾರ್ಟ್ ವಿತ್ ಎನ್ ಎಕ್ಸಾಂಪಲ್ ಅಂತ ಕೊಟ್ರೆ ಈ ಟೈಪಲ್ಲಿ ಬರೆದ್ರೆ ಆಯ್ತು. ಪ್ರೋಗ್ರಾಮ್ ಬರಿಬೇಕಂತಿಲ್ಲ. ಪಾಸ್ 2 4 and 5 ನೋಡ್ರಿ, ಈಗ 4527 ಆಯ್ತು. ಈಗ 4 ಮತ್ತೆ 5 ಅನ್ನ ಕಂಪೇರ್ ಮಾಡಬೇಕು. ನಾವು ದಟ್ ಈಸ್ ಓಕೆ, ಸ್ವ್ಯಾಪ್ ಮಾಡೋ ಅವಶ್ಯಕತೆ ಇಲ್ಲ, ಹಾಗೆ ಬಿಡ್ತೇವೆ. ದೆನ್ ಅಗೇನ್ 5 and 2 ವಿ ವಿಲ್ ಕಂಪೇರ್. 5 and 2 we will compare, but the swapping is needed. 2 has to go first, 5 has to come this side. ಅಂದ್ರೆ 4 2 5 7 ಆಯ್ತು. ನೆಕ್ಸ್ಟ್ ಏನಾಯ್ತು, ಈಗ 5 ಮತ್ತು 7 ಕರೆಕ್ಟ್ ಆರ್ಡರ್ ಇದೆ, ಓಕೆ ಇದೆ, ಲೀವ್ ಇಟ್. 4 2 5 7. ಪಾಸ್ 3 ದಲ್ಲಿ ಅಗೇನ್ ವಿ ವಿಲ್ ಟೇಕ್ 4 and 2. ಅಗೇನ್ ವಿ ನೀಡ್ ಸ್ವ್ಯಾಪ್. ಸೊ 2 4. ಅಗೇನ್ ವಿ ವಿಲ್ ಕಂಪೇರ್ 4 with 5. No swapping is required. 5 and 7. ಸೊ ಆಲ್ರೆಡಿ ಇಟ್ ಈಸ್ ಇನ್ ಆರ್ಡರ್. ಸೊ ಆಮೇಲೆ ಎಂಡಿಗೆ ನೋಡಿದ್ರೆ ಅಸೆಂಡಿಂಗ್ ಆರ್ಡರ್ ಸಾರ್ಟ್ ಆಗಿದ್ದಿರ್ತದೆ. ಸೊ ದಿಸ್ ಇಸ್ ದಿ ಮೆಥಡ್ ಆಫ್ ವರ್ಕಿಂಗ್ ಆಫ್ ಬಬಲ್ ಸಾರ್ಟ್ ವಿತ್ ಎನ್ ಎಕ್ಸಾಂಪಲ್. ಕ್ವಶನ್ 2, ಎಕ್ಸ್ಪ್ಲೇನ್ ದ ವರ್ಕಿಂಗ್ ಆಫ್ ಸೆಲೆಕ್ಷನ್ ಸಾರ್ಟ್ ವಿತ್ ಎನ್ ಎಕ್ಸಾಂಪಲ್. ನೋಡ್ರಿ, ಎಕ್ಸ್ಪ್ಲೇನ್ ದ ವರ್ಕಿಂಗ್ ಆಫ್ ಸೆಲೆಕ್ಷನ್ ಸಾರ್ಟ್ ವಿತ್ ಎನ್ ಎಕ್ಸಾಂಪಲ್. ಆನ್ಸರು ಎಕ್ಸಾಂಪಲ್ ತಗೊಂಡಿದ್ದು 29 10 14 37 13. ಪಾಸ್ 1 ಅಲ್ಲಿ ಯಾವುದು, ಸ್ಮಾಲೆಸ್ಟ್ ಇಸ್ 10. ಸ್ವ್ಯಾಪ್ ವಿತ್ 29. ನೋಡ್ರಿ, ಸೆಕೆಂಡ್ ಎಲಿಮೆಂಟ್ ಇಂದ ನಾವು ಇದನ್ನು ಅನ್ಸಾರ್ಟೆಡ್ ಅಂತ ತಿಳ್ಕೊಳ್ತೇವೆ, ಇದು ಸಾರ್ಟೆಡ್ ಅಂತ ತಿಳ್ಕೊಳ್ತೇವೆ. ಅವಾಗ 10 ಅನ್ನ 29 ಸಂಗಡ ಕಂಪೇರ್ ಮಾಡಿದ್ರೆ ಓಕೆ, 10 ಕರೆಕ್ಟ್ ಪೊಸಿಷನ್ ಅಲ್ಲಿ ಇಲ್ಲ. ಅದಕ್ಕಾಗಿ ನಾವೇನು ಮಾಡ್ತೇವೆ, ಅದನ್ನು ಸ್ವ್ಯಾಪ್ ಮಾಡಿ ಫಸ್ಟ್ ಪೊಸಿಷನ್ ಅಲ್ಲಿ ಒಯ್ದಿಡ್ತೇವೆ. 10 29 14 37 13 ಕರೆಕ್ಟ್. ಆಮೇಲೆ ಪಾಸ್ 2 ದಲ್ಲಿ ಸ್ಮಾಲೆಸ್ಟ್ ಈಸ್ 13. ಈಗ ಓಕೆ, ಸ್ಮಾಲೆಸ್ಟ್ ಈಸ್ 13. ಅದಕ್ಕಾಗಿ 13 ಅನ್ನ ನಾವೇನು ಮಾಡಬೇಕಾಯ್ತು, ಸೆಕೆಂಡ್ ಪ್ಲೇಸ್ ಅಲ್ಲಿ ಒಯ್ದಿಡಬೇಕಾಯ್ತು. ಸ್ವ್ಯಾಪ್ ವಿತ್ 29. ಸೊ 10 13 14 37 29. ಪಾಸ್ 3 ದಲ್ಲಿ ಸ್ಮಾಲೆಸ್ಟ್ ಇಸ್ 14. 14 ಅನ್ನ ಈಗ ಥರ್ಡ್ ಪ್ಲೇಸ್ ಅಲ್ಲಿ ಒಯ್ದಿಡಬೇಕಾಯ್ತು. ಆಲ್ರೆಡಿ ಇಟ್ ಈಸ್ ಇನ್ ಥರ್ಡ್ ಪ್ಲೇಸ್, ಅದಕ್ಕಾಗಿ ಮತ್ತೆ ಹಾಗೆ ಇಟ್ಬಿಡ್ತೇವೆ, ಸ್ವ್ಯಾಪ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಪಾಸ್ 4 ಸ್ಮಾಲೆಸ್ಟ್ ಇಸ್ 29. ಸೊ 29 ವಿ ವಿಲ್ ಸ್ವ್ಯಾಪ್ ವಿತ್ 37. 29 37. ನೌ ದರ್ ಇಸ್ ಎ ಸಾರ್ಟೆಡ್ ಲಿಸ್ಟ್. ಸೊ ಈ ಟೈಪಲ್ಲಿ ಸೆಲೆಕ್ಷನ್ ಸಾರ್ಟ್ ಅನ್ನ ಎಕ್ಸಾಂಪಲ್ ಅಲ್ಲಿ ನೀವು ತೋರಿಸಬಹುದು. ಕ್ವಶನ್ 3, ರೈಟ್ ಅಂಡ್ ಎಕ್ಸ್ಪ್ಲೇನ್ ದ ಇನ್ಸರ್ಷನ್ ಸಾರ್ಟ್ ಅಲ್ಗೋರಿದಮ್ ವಿತ್ ಎನ್ ಎಕ್ಸಾಂಪಲ್. ಥರ್ಡ್ ಒನ್. ಈಗ 3 ಸಾರ್ಟಿಂಗ್ ಅಲ್ಗೋರಿದಮ್ಸ್ ನಾವು ನೋಡ್ತೇವೆ. ಇದರಲ್ಲಿ ಮೂರನೇದು ಇನ್ಸರ್ಷನ್ ಸಾರ್ಟ್ ವಿತ್ ಎನ್ ಎಕ್ಸಾಂಪಲ್. ಸ್ಟೆಪ್ಸ್ ಎಕ್ಸಾಂಪಲ್ 5 3 4 1. ಈಗ ಸ್ಟಾರ್ಟ್ ಫ್ರಮ್ ದಿ ಸೆಕೆಂಡ್ ಎಲಿಮೆಂಟ್, ಕಂಪೇರ್ ಇಟ್ ವಿತ್ ದ ಪ್ರೀವಿಯಸ್ ಎಲಿಮೆಂಟ್ ಅಂಡ್ ಇನ್ಸರ್ಟ್ ಇಟ್ ಇನ್ ಟು ದ ಕರೆಕ್ಟ್ ಪೊಸಿಷನ್. ಇನ್ಸರ್ಷನ್ ಆಗಿರೋದ್ರಿಂದ ಆ ಪೊಸಿಷನಿಗೆ ಹೋಗಿ ಕೂತ್ಕೊಳ್ಬೇಕು. ರಿಪೀಟ್ ಫಾರ್ ಆಲ್ ಎಲಿಮೆಂಟ್. ಲೈಕ್ ಈಗ ಇನ್ಸರ್ಟ್ ಫಸ್ಟ್ 3, ಎಲ್ಲಿ ಇನ್ಸರ್ಟ್ ಆಗಬೇಕು, ಸೊ ಫಸ್ಟ್ ಪೊಸಿಷನ್ ಅಲ್ಲಿ ಅಂತ ಹೇಳಿದ್ರೆ 3 5 4 1 ಅಂತ ಆಯ್ತು. ಸೆಕೆಂಡ್ ಮತ್ತೆ ತೆಗೆದುಕೊಂಡ್ವಿ. ನೆಕ್ಸ್ಟ್ ವಿ ಟುಕ್ 4 3 4 5 1. ಓಕೆ, 4 ಅನ್ನ ಸೆಕೆಂಡ್ ಪೊಸಿಷನ್ಗೆ ಹೋಗಿ ಕೂತ್ಕೊಳ್ತು. 3 4 5 1. ಅಗೇನ್ ಇನ್ಸರ್ಟ್ 1 ಅನ್ನ ಪೊಸಿಷನ್ಗೆ ಹೋಗಿ ಕೊಳಿಸ್ಬೇಕು. 1 3 4 5. ಸೊ ಫೈನಲ್ ದರ್ ವಿಲ್ ಬಿ ಎ ಸಾರ್ಟೆಡ್ ಲಿಸ್ಟ್. ಸೊ ಈ ಟೈಪಲ್ಲಿ ನೀವು ತೋರಿಸಿದ್ರೆ ಆಯ್ತು. ಸ್ಟಾರ್ಟ್ ಫ್ರಮ್ ದ ಸೆಕೆಂಡ್ ಎಲಿಮೆಂಟ್, ಕಂಪೇರ್ ಇಟ್ ವಿತ್ ದ ಪ್ರೀವಿಯಸ್ ಎಲಿಮೆಂಟ್ ಅಂಡ್ ಇನ್ಸರ್ಟ್ ಇಟ್ ಇನ್ ಟು ದ ಕರೆಕ್ಟ್ ಪೊಸಿಷನ್. ಈ ಟೈಪಲ್ಲಿ ಎಲ್ಲ ರಿಪೀಟ್ ಮಾಡ್ತಾ ಹೋದ್ರೆ ಆಯ್ತು. ಓಕೆ ಸ್ಟೂಡೆಂಟ್ಸ್,
ಇದರಲ್ಲಿ ನಮ್ಗೆ ಹೆಚ್ಚಿಗೆ ಏನೂ ಇಲ್ಲ, ಅದಕ್ಕಾಗಿ ನಾನು ಮ್ಯಾಕ್ಸಿಮಮ್ ಯಾವುದು ಹೆಚ್ಚಾಗಿ ಬರಬಹುದು ನಿಮ್ಮ ಮಾಡೆಲ್ ಕ್ವಶನ್ ಪೇಪರಲ್ಲಿ ಯಾವ ಟೈಪ್ ಕೊಟ್ಟಿದ್ದಾರೆ ಆ ರಿಲೇಟೆಡ್ ಆಗಿ ಕ್ವಶನ್ಸನ್ನು ಮಾಡಿದ್ದಿದೆ. ಅದಕ್ಕಾಗಿ ಒಂದ್ಸಲ ಜಸ್ಟ್ ಬ್ರೀಫ್ ಆಗಿ ನೋಡ್ಕೊಳ್ರಿ. ಲಾಸ್ಟ್ ಎಂಡಿಗಂತೂ ನಾವು ಕ್ವಶನ್ ಪೇಪರನ್ನು ಮಾಡೆಲ್ ಕ್ವಶನ್ ಪೇಪರ್ ಯಾವ್ದು ಕೊಟ್ಟಿದ್ದಾರೆ PUC ಬೋರ್ಡರ್ ಅದನ್ನೆಲ್ಲ ಸಾಲ್ವ್ ಮಾಡ್ತೇವೆ. ಅದಕ್ಕಾಗಿ ಚಾನೆಲಿಗೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನೋಡ್ತಾ ಇರ್ರಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.